ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ನಾನು ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅನ್ನೋದಾದರೆ ನಮ್ಮ ಪಾಪು ಜೊತೆ ನನ್ನ ಮಗಳನ್ನ ನಾವು ಖುಷಿ ಅಂತ ಕರಿತೀವಿ. ಬಟ್ ಅವಳು ಒರಿಜಿನಲ್ ಹೆಸರು ಬಂದುಬಿಟ್ಟು ದಾನ್ವಿಕಾ ಅಂತ. ಸೊ ಅವಳ ಜೊತೆ ಸ್ವಲ್ಪ ಡೇ ಔಟ್ ಆಗಲಿ, ಲೈಕ್ ಓಲ್ ಡೇ ಅವಳ ಜೊತೆ ಸ್ಪೆಂಡ್ ಮಾಡೋ ಥರ ಆಗಲಿ ಅಂತ ಹೇಳ್ಬಿಟ್ಟು ಅವಳನ್ನ ಮಾಲಿಗೆ ಕರ್ಕೊಂಬಂದಿದ್ದೀವಿ. ಸೊ ಇದು ಸೆಕೆಂಡ್ ಟೈಮ್ ಅವಳನ್ನ ಕರ್ಕೊಬರ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ಬಿಕಾಸ್ ಫಸ್ಟ್ ಟೈಮ್ ನಾವು ಭಾರತೀಯ ಸಿಟಿ ಮಾಲಿಗೆ ಕರ್ಕೊಂಡು ಹೋಗಿದ್ವಿ. ಅದು ಕ್ರಿಸ್ಮಸ್ ಆಗಿತ್ತು. ಸೊ ಅವಳು ಫೋಟೋಶೂಟ್ ಮಾಡಿಸೋದಕ್ಕೋಸ್ಕರ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಆವಾಗಿನ್ನ ಅವಳು ಚಿಕ್ಕ ಪಾಪು, ಅವಳಿಗಿನ್ನೂ ನಡೆಯೋದಕ್ಕೂ ಬರ್ತಾ ಇರಲಿಲ್ಲ. ಬಟ್ ಇವಾಗ ಅವಳು ಸ್ವಲ್ಪ ನಡೆಯೋದೆಲ್ಲ ಕಲ್ತ ಮೇಲೆ ಇದೆ ಫಸ್ಟ್ ಟೈಮ್ ನಾವು ಅವಳನ್ನ ಮಾಲಿಗೆ ಕರ್ಕೊಬರ್ತಾ ಇರೋದು. ಸೊ ಅವಳು ಒಂಥರ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡಿದ್ದೀವಿ ನಾವಿಬ್ರೂ. ಫಸ್ಟ್ ಟೈಮ್ ಅವಳಿಗೆ ಇದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಸೊ ಸ್ವಲ್ಪ ಮಕ್ಕಳೆಲ್ಲನೂ ಎತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಇವಳ್ದೇನು ಅಷ್ಟೊಂದು ನಮ್ಗೆ ಅನಿಸಿಲ್ಲ, ಎತ್ಕೋಬೇಕು ಅಂತೆಲ್ಲ ಏನೂ ಕಾಟ ಕೊಟ್ಟಿಲ್ಲ. ಅವಳನ್ನ ಕೆಳಗಡೆ ಇಳಿಸ್ಬೇಕು ಅಂತ ಹೇಳ್ತಾ ಇದ್ಲು. ಅವಳಿಗೆ ಒಂಥರ ಡಿಫ್ರೆಂಟ್ ಎನ್ವೈರ್ನ್ಮೆಂಟ್ ಅಂತಲೇ ಅನಿಸಿತ್ತು ಅನ್ಕೋತೀವಿ ನಾವಿಬ್ರೂ. ಸೊ ಫಸ್ಟ್ ನಾವು ಮೊದಲಿಂದನೂ ಅನ್ಕೋತಾ ಇದ್ವಿ, ನಮ್ಗೆ ಆ್ಯಕ್ಚುಲಿ ಪಾಪು ಆಗೋದಕ್ಕೆ ಮೊದಲಿಂದನೂ ಅನ್ಕೋತಾ ಇದ್ವಿ, ನಮಗೂ ಪಾಪು ಆದಮೇಲೆ ಈ ಥರ ಎಲ್ಲ ಮಾಲಿಗೆ ಕರ್ಕೊಬರ್ಬೇಕು, ಮಾಲಲ್ಲಿ ಈ ಥರ ಟ್ರೈನ್ ಎಲ್ಲ ಇರುತ್ತೆ, ಸೊ ಇದರಲ್ಲೆಲ್ಲ ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಟೈಮ್ ಬಂತು ಅಂತ ಅನ್ಕೋತೀವಿ ನಾವಿಬ್ರೂ. ಸೊ ಅದಕ್ಕೆ ಫಸ್ಟು ಟ್ರೈನಲ್ಲಿ ಆಡಿಸ್ತಾ ಇದ್ದೀವಿ ನಮ್ಮ ಪಾಪುನ. ಸೊ ಇದು ಬಂದುಬಿಟ್ಟು ಲೈಕ್ ಈ ಮಾಲಲ್ಲಿ 100 ರೂಪೀಸ್ 3 ರೌಂಡ್ಸ್ ಹಾಕಿಸ್ತಾರೆ. ಸೊ ಅದಕ್ಕೆ ಪಾಪು ಜೊತೆ ಯಾರಾದರೂ ಒಬ್ರು ಇರಲೇಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಆ್ಯಂಡ್ ಶ್ರೀ ವೀಡಿಯೋ ಮಾಡ್ಕೋತಾ ಇದ್ರು. ಶ್ರೀ ಮತ್ತು ಶ್ರೀ ಫ್ರೆಂಡ್ ನಾವಿಬ್ಬರು ಫ್ರೆಂಡೂ. ಸೊ ನಾನು ಶ್ರೀ ಮತ್ತು ಫ್ರೆಂಡ್ ಪಾಪು ಇಷ್ಟು ಜನ ಹೋಗಿದ್ದಿದ್ದು. ಒಂದೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ಗರ್ ಕಿಂಗ್ಗೆ ಬಂದಿದ್ದೀವಿ. ಸೊ ನಮ್ಮ ಪಾಪುಗೆ ಬರಬೇಕಾದ್ರೆ ನಾವು ತಿನ್ಸ್ಕೊಂಬಂದಿದ್ವಿ. ಆ್ಯಂಡ್ ಅವಳಿಗೆ ಏನು ಬೇಕು ಸ್ನ್ಯಾಕ್ಸ್ ಅದನ್ನು ಸಹ ಕ್ಯಾರಿ ಮಾಡಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಅವಳಿನ್ನೂ ಏನೂ ಪ್ರಿಫರ್ ಮಾಡ್ತಾ ಇರಲಿಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ನಾವೇನು ತಿಂತಾ ಇದ್ದೀವಿ ಅದನ್ನೇ ಸ್ವಲ್ಪ ಮಾತ್ರ ಫೀಡ್ ಮಾಡ್ತಿದ್ದೆ. ಇದು ಯಾವುದು ಮಕ್ಕಳಿಗೆ ಒಳ್ಳೇದಲ್ಲ ಗೊತ್ತಿದೆ ನನಗೆ. ಅದಕ್ಕಂತಲೇ ಸುಮ್ಮನೆ ನಾವು ತಿನ್ಬೇಕಾದ್ರೆ ಅವಳು ಇಷ್ಟಪಡ್ತಾಳೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫೀಡ್ ಅದನ್ನೇ ತಿನ್ನಿಸ್ತಾ ಇದ್ವಿ. ಸೊ ನೆಕ್ಸ್ಟ್ ಮಾಲಲ್ಲೇ ಗೇಮ್ ಝೋನ್ಗೆ ಅಂತ ಹೋಗಿದ್ವಿ. ಸೊ ಸುಮ್ಮನೆ ಇವಳಿಗಿನ್ನೂ ಏಜ್ ಅಲ್ಲ ಆಟ ಆಡೋದಕ್ಕೆ. ಬಟ್ ಆದ್ರೂ ನಾವು ಇದನ್ನು ಪ್ರಿಫರ್ ಮಾಡೋದಿಲ್ಲ ಮಕ್ಕಳಿಗೆ. ಏನು ನಮ್ಮಿಬ್ಬರಿಗೂ ಇಷ್ಟ ಇಲ್ಲ ಗೇಮ್ ಝೋನ್. ಇವಳಿಗೂ ಅಷ್ಟೇ ಸ್ವಲ್ಪ ಹೊತ್ತಾದಮೇಲೆ ಹೊರಗಡೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ಲು. ಸೊ ಫೈನಲಿ ಕರ್ಕೊಂಡು ನಾವು ಕೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಟೈಮಲ್ಲಿ ಸ್ಪೆಂಡ್ ಮಾಡಿಸ್ಬೋದು, ಅವಳು ಸಹ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಅವಳು ಆರಾಮಾಗಿ ಆಟ ಆಡ್ಬೋದು. ಆ್ಯಂಡ್ ಫೈನಲಿ
ಆಲ್ಮೋಸ್ಟ್ 5:30 ಆಗಿತ್ತು ಅಂತ ಅನ್ಕೋತೇನೆ. ಆವಾಗ ನಾವು ಮನೆಗೆ ರಿಟರ್ನ್ ಹೋದ್ವಿ ಆ್ಯಂಡ್ ಓಲ್ ಡೇ ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಆ್ಯಂಡ್ ಈ ಡೇ ಔಟ್ ಅವಳಿಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಅವಳಿಗೆ ಆ್ಯಕ್ಚುಲಾಗಿ ಇಷ್ಟ ಆಯಿತು. ಅವಳು ಓಡಾಡೋದು ನೋಡಿನೇ ನಾವು ಅಂದ್ಕೊಂಡ್ವಿ ಓಕೆ ಫೈನ್, ಈ ಎನ್ವೈರ್ನ್ಮೆಂಟ್ ಅವಳಿಗೆ ಇಷ್ಟ ಆಯಿತು, ಸೆಟ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಓಕೆ, ಯಾವುದೇ ಭಯ ಇಲ್ದಿರ ನೆಕ್ಸ್ಟ್ ಟೈಮ್ ನಾವು ಕರ್ಕೊಬರ್ಬೋದು ಆ್ಯಂಡ್ ಎತ್ಕೊಂಡೇ ಇರಬೇಕು ಅನ್ನೋದು ಏನೂ ಇಲ್ಲ ಅಂತಲೂ ಅನ್ನಿಸ್ತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.